ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೀಡ್ಸ್ ಹಾಗೆ ಖರ್ಜೂರ ಹಾಗೆ ಒಣ ಕೊಬ್ಬರಿ ಹಾಕಿ ಲಾಡು ಹೇಗೆ ಮಾಡೋದು ಅಂತೇಳಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1 ಕಪ್ಪಷ್ಟು ಸೀಡ್ಸು, ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿ, ಹಾಗೆ 1 ಕಪ್ಪಷ್ಟು ಖರ್ಜೂರ, ಹಾಗೆ 1 ಕಪ್ಪಷ್ಟು ಒಣ ಕೊಬ್ಬರಿ, ಹಾಗೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಈಗ ಒಣ ಕೊಬ್ಬರಿನ ಒಂದು ಜಾರಲ್ಲಿ ಹಾಕಿ ಅದನ್ನು ಗ್ರೈಂಡರ್ ಮಾಡ್ಕೋಬೇಕು ನುಣ್ಣಗೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ನುಣ್ಣಗೆ ಗ್ರೈಂಡರ್ ಮಾಡಿಕೊಂಡು ಈಗ ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು ಚಿಕ್ಕ ಬಾಣಲಿಯಲ್ಲಿ ನಾನು ಎತ್ತಿಟ್ಕೊಂಡಿರೋ ಸೀಡ್ಸನ್ನೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ಬಾದಾಮಿನೂ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಅದು ತಣ್ಣಗಾಗಿ ಆದ ನಂತರ ಅದನ್ನು ಕೂಡ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಒಂದು ಬಾಣಲಿ ಅಥವಾ ಮಿಕ್ಸಿಂಗ್ ಬೌಲು ಯಾವ್ದಾರ ಒಂದು ತೊಗೊಂಡು ಅದಕ್ಕೆ ನಾವು ಚೆನ್ನಾಗಿ ಹುರ್ಕೊಂಡಿದ್ವಲ್ಲ ಸೀಡ್ಸು, ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿರೋದನ್ನು ಅದಕ್ಕೆ ಹಾಕಿ ಆಮೇಲೆ ಖರ್ಜೂರನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಒಣ ಕೊಬ್ಬರಿನ ಸೇರಿಸ್ಬೇಕು. ಇನ್ನೊಂದು ಅರ್ಧನ ಎತ್ತಿಟ್ಕೋಬೇಕಾಗತ್ತೆ. ಹಾಗೆ ಅದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕಿದ್ದೀನಿ. ಈಗ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ಈಗ ಎಲ್ಲನೂ ಕಲಿಸ್ಬಿಟ್ಟು ಉಂಡೆ ಮಾಡಬೇಕು. ನಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಸಣ್ಣದಾಗಿ ಅಥವಾ ದೊಡ್ಡದಾಗಿ ಉಂಡೆನ ಮಾಡಿಕೊಂಡು ಈ ರೀತಿ ಒಣ ಕೊಬ್ಬರಿಯಲ್ಲಿ ಎಲ್ಲ ಡಿಪ್ ಮಾಡಿ ಒಂದೊಂದಾಗಿ ಇಟ್ಟರೆ ನಿಮಗೆ ಸಖತ್ ಟೇಸ್ಟಿಯಾಗಿರೋಂತಹ ಒಂದು ಲಾಡು ರೆಡಿ ಆಗುತ್ತೆ. ಇದು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಆ ಹೇರ್, ಸ್ಕಿನ್ ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ಇದು ಪ್ರತಿನಿತ್ಯ ಒಂದು ತಿಂತಾ ಬಂದರೆ ನಿಮಗೊಂದೊಳ್ಳೆ ರಿಸಲ್ಟ್ ಬರುತ್ತೆ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.